ಸನ್ಮಾನ್ಯ ಸಾರಿಗೆ ಸಚಿವರೇ, ಒಮ್ಮೆ ಇತ್ತ ಗಮನ ಹರಿಸಿ. ಬೆಂಗಳೂರಿನಿಂದ ಬಿಡದಿಗೆ ಹೋಗಬೇಕಂದ್ರೆ ನಿತ್ಯ ನರಕ ಸದೃಶ. ಸನ್ಮಾನ್ಯ ಸಾರಿಗೆ ಸಚಿವರೇ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ಒಮ್ಮೆ ಇತ್ತ ಗಮನ ಹರಿಸಿ. ಬೆಂಗಳೂರಿನಿಂದ ಬಿಡದಿಗೆ ಹೋಗಬೇಕಂದ್ರೆ ನಿತ್ಯ ನರಕ ಯಾತನೆ. ರಿಕ್ವೆಸ್ಟ್ ಮಾಡಿದ್ರು ಬಸ್ ನಿಲ್ಲಿಸದೆ ಹಾಗೆಯೇ ಹೋಗ್ತಾರೆ. ಬಸ್ಗೆ ಅಡ್ಡ ಹಾಕಿದ್ರು ನಿಲ್ಲಿಸಲ್ಲ ಅಂತ ಹೇಳಿ ಚಾಲಕರು ಬಹಿರಂಗವಾಗಿ ಹೇಳ್ತಾರೆ. ವಿಶೇಷ ಚೇತನ ಯುವತಿಗೆ ಪ್ರಯಾಣಕ್ಕೆ ಅವಕಾಶ ನಿರಾಕರಣೆ. ಇದೊಂಥರ ನಿರ್ಭಾವುಕ. 3-4 ಗಾಡಿ ಅಡ್ಡ ಹಾಕಿದ್ರು ಡೋರ್ ಓಪನ್ ಆಗ್ತಿಲ್ಲ ಅಂತಾರೆ. ನಾನು ಬಿಡದಿಗೆ ಹೋಗಬೇಕು, ದಯವಿಟ್ಟು ಡೋರ್ ಓಪನ್ ಮಾಡಿ. ಬಿಎಂಟಿಸಿ ಡ್ರೈವರ್ಗೆ ವಿಕಲಚೇತನ ಯುವತಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪಾಪ ವಿಕಲಚೇತನ ಹೆಣ್ಮಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ವಿಡಿಯೋ. ರಾಮನಗರದ ಉಸ್ತುವಾರಿ ಆಗಿರುವಂತಹ ರಾಮಲಿಂಗಾರೆಡ್ಡಿ, ಸನ್ಮಾನ್ಯ ಸಾರಿಗೆ ಸಚಿವರೇ ಒಂದ್ಸತಿ ಗಮನ ಹರಿಸಿ. ಸೊ ಆ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇನ್ನು ಸಾಕಷ್ಟು ಸರ್ಕಾರಿ ಬಸ್ಗಳು, ಅದರಲ್ಲಿ ಬಿಎಂಟಿಸಿ ನಿಗಮಗಳಾಗಿರಲಿ ಸರ್ಕಾರಿ ಬಸ್ಗಳೇ ಆಗಿರಲಿ, ಈ ಆಧಾರ್ ಕಾರ್ಡ್ ತೋರಿಸಿದ್ರೆ ಮಹಿಳೆಯರು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದು. ಹಾಗಾಗಿ ಹೆಚ್ಚು ಮಹಿಳೆಯರಿರ್ತಕ್ಕಂತಹ ಜಾಗದಲ್ಲಿ ನಿಲ್ಲಿಸೋದೇ ಇಲ್ಲ. ಇದು ಕೇವಲ ಈ ಒಂದು ಘಟನೆ ಮಾತ್ರ ಅಲ್ಲ, ನಿತ್ಯ ಮಹಿಳೆಯರು ಈ ತರಹದ ಕಿರುಕುಳ. ಸರ್ಕಾರ ಕೊಟ್ಟಿದೆ, ಸರ್ಕಾರ ಆ ಹಣವನ್ನು ಡಿಪೋಗಳಿಗೂ ಕೂಡ ತಲುಪಿಸುತ್ತೆ. ಚಾಲಕರಿಗೂ ನಿರ್ವಾಹಕರಿಗೂ ಅದರಲ್ಲಿ ಏನು ಸಮಸ್ಯೆ? ಹೆಣ್ಣು ಮಕ್ಕಳು ಅಡ್ಡಗಟ್ಟದಾಗ ನಿಲ್ಲಿಸಬೇಕು. ಸಾರಿಗೆ ವ್ಯವಸ್ಥೆ ಅಂದ್ರೇನು? ಪ್ಯಾಸೆಂಜರ್ ಪರವಾಗಿ ಚಾಲಕರು ಇರಬೇಕು, ನಿರ್ವಾಹಕರು ಇರಬೇಕು. ಪಾಪ ಕೈಕಾಲು ಗಟ್ಟಿ ಇದ್ದವರೇ ಬಸ್ಸಲ್ಲಿ ಅಲ್ಲಾಡ್ಕೊಂಡು ನಿಂತ್ಕೋತಾರೆ. ಪಾಪ ಕೈಕಾಲು ಸರಿ ಇಲ್ಲ, ವಿಶೇಷ ಅಂಗ ವಿಕಲಚೇತನ ಆಕೆ. ಆ ಹೆಣ್ಣು ಮಗಳು ನಿಲ್ಲಿಸ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದೆ, ನನಗೆ ಹತ್ತಬೇಕು, ನಾನೆಲ್ಲೋ ಹೋಗಬೇಕು. ಕೈಕಾಲು ಗಟ್ಟಿ ಇದ್ದವ್ರು ಹೆಂಗೋ ನಿಂತ್ಕೋತಾರೆ, ನನಗೆಲ್ಲಾದ್ರೂ ಒಂದು ಮೂಲೆಯಲ್ಲಿ ಜಾಗ ಕೊಡಿ, ಕೂತ್ಕೋತೀನಿ ಅಂತೇಳಿ. ಮನುಷ್ಯನಿಗೆ ಮಾನವೀಯತೆನೇ ಇಲ್ಲ. ರಿಕ್ವೆಸ್ಟ್ ಮಾಡಿದ್ರು ಕೂಡ ಬಸ್ ನಿಲ್ಲಿಸದೆ ಹಾಗೆಯೇ ಹೋಗ್ತಾರೆ. ಇದು ನಿತ್ಯ ನರಕ ಅನುಭವಿಸ್ತಾ ಇದ್ದಾರೆ ಪ್ರಯಾಣಿಕರು. ಈ ಬಗ್ಗೆ ಸಾರಿಗೆ ಸಚಿವರು ಸ್ವಲ್ಪ ಗಮನ ಹರಿಸಬೇಕು. ದಯವಿಟ್ಟು ನನಗೆ ಇದು ಮಾಡಿ, ನಾನು ಬಿಡದಿಗೆ ಹೋಗ್ಬೇಕು, ರಾಮನಗರ ಹೋಗ್ಬೇಕು, ದಯವಿಟ್ಟು ನಿಮ್ಗೆ ಓಪನ್ ಮಾಡಿ ನನಗೆ. ಸರ್ ಒಂದು ಸ್ವಲ್ಪ ಏನಾದ್ರು ಮಾಡಿ, ಕೈ ಕಾಲಿರೋರು ಹೆಂಗಾರು ಮಾಡ್ತಾರೆ, ನಾವ್ ಹೆಂಗ್ ಮಾಡ್ಬೇಕು? ಇವಾಗ ಫೆಸಿಲಿಟಿ ಇದೆ ಸರ್ ಅಲ್ವಾ? ಫೆಸಿಲಿಟಿ ಇದ್ಮೇಲೆ ಹೆಲ್ಪ್ ಮಾಡ್ಬೇಕು ನೀವು. ಸರ್ ನಾನು ಆಲ್ರೆಡಿ 3-4 ಗಾಡಿಗೆ ಅಡ್ಡ ಹಾಕಿದೀನಿ, ಓಪನ್ ಆಗ್ತಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ಬೇಕು ಸುಳ್ಳು? ನಾನೇನಿಲ್ಲ, ಇವಾಗ ನನಗೆ ಓಡಾಡಕ್ ಆಗ್ತಾ ಇಲ್ಲ, ನೀವು ಓಪನ್ ಮಾಡ್ತೀರಾ ಇವಾಗ ಡೋರ್? ಅದನ್ನ ಹೇಳಿ ನನಗೆ. 3 ಅಡ್ಡ ಹಾಕಿದೀನಿ, 3 ಬಸ್ ಅಡ್ಡ ಹಾಕಿದೀನಿ. ನಾನು ಅಲ್ಲಿ ಫೆಸಿಲಿಟಿ ಇದ್ಮೇಲೆ ಮಾಡ್ಬೇಕು ನೀವು. ಸರ್ 3 ಬಸ್ ಅಡ್ಡ ಹಾಕಿದೀನಿ, ನಾನು ಬಿಡದಿಗೆ ಹೋಗ್ಬೇಕು, ದಯವಿಟ್ಟು ನನಗೆ ಓಪನ್ ಮಾಡಿ. ಇಲ್ಲಾಂದ್ರೆ ಒಂದ್ ಸ್ವಲ್ಪ ಅವ್ರ ಕಾಲ ಕೈ ಇರೋರು ಹೆಂಗಾರು ಅಡ್ಜಸ್ಟ್ ಮಾಡ್ಕೊತಾರೆ. ಸರ್ ನಾನು ಒಳಗಡೆ ಬರ್ಬೇಕು, ಇವಾಗ ನಾನು ಬಿಡದಿ ಹಿಡಿಬೇಕು. ನಾನು ಒಳಗಡೆ ಬರೋ ಜನ ರಶ್ ಅದಲ್ಲ, ನಾವೇನ್ ಮಾಡುವ? ರಶ್ ಇದ್ರೆ ಸ್ವಲ್ಪ ಅವ್ರು ಹೆಂಗೋ ಅಡ್ಜಸ್ಟ್ ಮಾಡ್ಕೊತಾರೆ, ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದು ಹೆಂಗೆ? ಫೋನ್ ಅಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟು ರಶ್ ಅದೇನ, ನೀನ್ ಯಾವ ತರದ ಸರ್ ಇವಾಗ ಫೆಸಿಲಿಟಿ ಇದೆಯಲ್ವಾ? ಫೆಸಿಲಿಟಿ ಇದೆಯಲ್ವಾ? ಫೆಸಿಲಿಟಿ ಇದ್ರೆ ಹೊರದಾಕ್ಬೇಕಿದೆ, ಇದು ನಿಮ್ ಫೆಸಿಲಿಟಿ ಇರೋದು. ಸರ್ ಇವಾಗ ಜನ ಹೆಂಗ್ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊತಾರೆ, ನಾವೇನ್ ಮಾಡ್ಬೇಕು? ಬಸ್ ನಂಬರ್ ಅಲ್ಲಿ ಹಾಕ್ತೀನಿ ತಗೊಂಡು. ಅಲ್ಲಿ ಆ ಹೆಣ್ಮಗಳು ರಿಕ್ವೆಸ್ಟ್ ಮಾಡಿಕೊಳ್ತಾರೆ. ಬಸ್ಸಿನ ನಿರ್ವಾಹಕ ಬಂದು ನಾನು ಏನು ಮಾಡಬೇಕು ಅಂತ ಕೇಳ್ತಾರೆ. ಆ ನಿರ್ವಾಹಕನಿಗೆ ಕನಿಷ್ಠ ಪರಿಜ್ಞಾನ, ಅಲ್ಲಿ ಹ್ಯಾಂಡಿಕ್ಯಾಪ್ ಆ ವ್ಯಕ್ತಿಗಳಿಗೆ ಅವ್ರಿಗೆ ಸೀಮಿತ ಆಗಿರ್ತಕ್ಕಂಥ ಜಾಗಗಳಿದೆ, ಅಲ್ಲಿ ಕೂರಿಸ್ಬೇಕು. ಆಕೆ ಅದಕ್ಕೆ ಅರ್ಹಳು, ಆ ಫಲಾನುಭವಿ ಆಕೆ. ಆ ಹೆಣ್ಮಗಳು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಆ ಮನುಷ್ಯ ನಾನು ಏನು ಮಾಡಬೇಕು ಅಂತ ಕೇಳ್ತಾರೆ. ಈ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಿರ್ವಾಹಕರಿಗೆ ಪ್ರತ್ಯೇಕವಾಗಿ ಈ ತರಹದ ಏನು ದುರ್ಬಲ ತಿಳುವಳಿಕೆ ಇರತಕ್ಕಂಥ ವ್ಯಕ್ತಿಗಳಿಗೆ ಒಂದು ಸಪ್ರೇಟ್ ಆದಂಥ ಕ್ಲಾಸ್ ಕೊಡಬೇಕು. ಯಾರಿಗೆ? 4 ಸೀಟು ಮಹಿಳೆಯರಿಗೆ ಮೀಸಲು, ಉಳಿದಂತಹ ಸೀಟುಗಳು ಪುರುಷರಿಗೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇಷ್ಟು ಸೀಟು, ಹಿರಿಯ ನಾಗರಿಕರಿಗೆ ಇಷ್ಟು ಸೀಟು, ಸೀನಿಯರ್ ಸಿಟಿಸನ್ಗಳಿಗೆ ಇಷ್ಟು ಸೀಟು, ಹ್ಯಾಂಡಿಕ್ಯಾಪ್ ವ್ಯಕ್ತಿಗಳಿಗೆ ಇಷ್ಟು ಸೀಟು. ಈ ತಿಳುವಳಿಕೆ ಇಲ್ಲ, ಅದನ್ನು ಮಾಧ್ಯಮದವರು ಹೇಳ್ಕೊಡ್ಬೇಕಾ? ಸೊ ಆಕೆ ಅಷ್ಟೊಂದು ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಅಮಾನವೀಯವಾಗಿ ಆಕೆಯ ಜೊತೆ ನಡೆಸಿಕೊಂಡಂತಹ ನಿರ್ವಾಹಕ ಮತ್ತು ಚಾಲಕ, ಮೂಕ ಪ್ರೇಕ್ಷಕರಾಗಿ ನಿಂತಹ ಸಾರ್ವಜನಿಕರು, ಇವೆಲ್ಲವೂ ಕೂಡ ಸಾರಿಗೆ ಇಲಾಖೆಯ ಮಾನವನ್ನ ಕೆದಕುವಂತಹ ದೃಶ್ಯಗಳು. ಹಾಗಾಗಿ ಸಾರಿಗೆ ಸಚಿವರು ಅಥವಾ ಸಾರಿಗೆ ಇಲಾಖೆ ಈ ಬಗ್ಗೆ ಕ್ರಮ ವಹಿಸಿ ಆಕೆಗೆ ನ್ಯಾಯ ಒದಗಿಸಿ ಕೊಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.